ನಮಸ್ಕಾರ. ನಾನು ಇಷ್ಟು ದಿನ ಯಾವುದೂ ವೀಡಿಯೋಸ್ ಹಾಕಿರಲಿಲ್ಲ. ನಾನು ರೀಸೆಂಟ್ ಅಂದರೆ ಒಂದು ಸಾಂಗ್ ಮಾಡಿ ಹಾಕಿದ್ದೆ ಅಷ್ಟೇ, ವೀಡಿಯೋಸ್ ಯಾವುದೂ ಹಾಕಿರಲಿಲ್ಲ. ಸೊ ನಿಮಗೆ ಅಂತ ನಾನಿವಾಗ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇಲ್ಲಿ ತಮಿಳ್ನಾಡು, ಆಮೇಲೆ ಕೇರಳ. ಹಲೋ. ಇಲ್ಲಿ ಒಂದು ಕೇರ್ನ್ ಹಿಲ್ಸ್ ಅಂತ ಒಂದಿದೆ, ಇಲ್ಲೇ ಊಟಿಲೇ. ಊಟಿ ಬಸ್ ಸ್ಟ್ಯಾಂಡಿಂದ ಒಂದು 6 ಕಿಲೋಮೀಟರ್ಸ್ ಇದೆ. ನೀವು ಒಂದು ಲೋಕಲ್ ಬಸ್ ತೊಗೊಂಡು ಇಲ್ಲಿ ಬರ್ಬೋದು. ದಿಸ್ ಇಸ್ ಆಲ್ಸೋ ಟ್ರೆಕ್ಕಿಂಗ್ ಪ್ಲೇಸ್. ಇದರಲ್ಲಿ ಟ್ರೆಕ್ಕೂ ಮಾಡ್ಬೋದು. ನಾನು ಇವಾಗ ಲೇಟಾಗಿ ಬಂದುಬಿಟ್ಟಿದ್ದೀನಿ. ಇವಾಗ ಆಲ್ರೆಡಿ 4:30 ಆಗಿದೆ. ನಾನು ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ, ಅರ್ಲಿ ಮಾರ್ನಿಂಗ್. ನಾಳೆ ಬೆಳಗ್ಗೆ ಇನ್ನೂ ಮುಂದೆ ಹೋಗ್ಬೋದು. ಇನ್ನೂ ಮೇ ಬಿ ಇಲ್ಲೊಂದು ಪೀಕ್ ಇರ್ಬೋದು ಅಂತ ಅನಿಸುತ್ತೆ. ಇಲ್ಲೇ ಇದ್ದಿದ್ದು ಹಾಸ್ಟೆಲ್ ಅಂತ ಊಟಿಲಿ. Day 2 adventure begins now. Hello. ಬೆಳಗ್ಗೆ 6:15 ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಕೊಯಮತ್ತೂರ್ ಆ್ಯಂಡ್ ಮುನ್ನಾರ್. ಈಗ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಕೈಯೆಲ್ಲ ಫುಲ್ಲು ಫ್ರೀಸ್ ಆಗೋಗಿದೆ ಕೈಯೆಲ್ಲ. ಈಗ ವೆದರ್ ಚೆಕ್ ಮಾಡಿದ್ರೆ ಎಷ್ಟಿದೆ ಗೊತ್ತಾ? ನೋಡಿ, 13 ಡಿಗ್ರೀಸ್ ಇದೆ ವೆದರ್. ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಕೂಡ. ನಾನು ಊಟಿಯಿಂದ ಈಗ ಹೋಗ್ತಾ ಇರೋದು ಮುನ್ನಾರ್ಗೆ. ಬಟ್ ಮುನ್ನಾರ್ಗೆ ಈ ಟೈಮಲ್ಲಿ ಬೆಳಗ್ಗೆ ಡೈರೆಕ್ಟ್ ಬಸ್ ಇರಲ್ಲ. ಸೊ ನಾನು ಕೊಯಮತ್ತೂರು ಹೋಗಿ ಅಲ್ಲಿಂದ ಮುನ್ನಾರ್ ಹೋಗ್ತಾ ಇದ್ದೀನಿ. ನಾನೀಗ ಬಂದಿದ್ದು ಹಾಸ್ಟೆಲರ್ ಅಂತ, ಇದು ಮುನ್ನಾರಲ್ಲಿದೆ. ಸೊ ಎಕ್ಸಾಕ್ಟ್ಲಿ ಮುನ್ನಾರ್ ಸಿಟಿಲಿಲ್ಲ, ಬಟ್ ನೀವು ಒಂದು 20 ಕಿಲೋಮೀಟರ್ಸ್ ಮುಂದೆ ಹೋಗಬೇಕು. ನಿಮ್ಮ ಪರ್ಸ್ನಲ್ ವೆಹಿಕಲ್ ಇದ್ದರೆ ಬೆಟ್ರು, ಇಲ್ಲಾಂದರೆ ವೇಟ್ ಮಾಡಿ 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 ಟೈಮ್ ಹಾಳಾಗಿ ಹೋಗುತ್ತೆ. ಸಿಕ್ಕಾಪಟ್ಟೆ ವೇಟ್ ಮಾಡಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ, ವೇಟಿಂಗ್ ಜಾಸ್ತಿ ಇದೆ. ಇಲ್ಲಿ ಎವ್ರಿ 2 ಅವರ್ಸಿಗೆ ಒಂದು ಬಸ್ ಇದೆ. ಬಸ್ಸೇ ಕಮ್ಮಿ. ಟೈಮಿಂಗ್ ಪ್ರಾಬ್ಲಮ್ ಇದೆ ಇಲ್ಲಿ, ಬಸ್ ಬೇಗ ಸಿಗಲ್ಲ. ಅದಕ್ಕೆ ನೀವು ಆಟೋ ತೊಗೊಂಡ್ರೆ ಒಂಚೂರು ಜಾಸ್ತಿ ಆಗುತ್ತೆ. ಬಟ್ ಇಟ್ಸ್ ಓಕೆ. ಇನ್ನೂ ಹೋಗ್ಬೇಕು ಅಂದರೆ ಏನಾದ್ರು ಮಾಡಿ ಹೋಗ್ಬೇಕಷ್ಟೇ. ನಾನಿವಾಗ ಹೋಗ್ತಾ ಇದ್ದೀನಿ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಅಲ್ಲಿಂದ ಇದು ಕೊಯಮತ್ತೂರು ರೋಡ್ ಅಂತ, ಇದು ಸ್ಟ್ರೇಟ್. ನಾನು ನಿನ್ನೆ ಹಿಂಗೆ ಬಂದಿದ್ದು, ಕೊಯಮತ್ತೂರಿಂದನೇ ಬಂದಿದ್ದು. ರೈಟ್. ಕೊಯಮತ್ತೂರು ಡೈರೆಕ್ಷನ್ ಅದೇ ರೂಟಲ್ಲಿ ಹೋಗೋದು. ಅಲ್ಲಿಂದ ಇವಾಗ ಎರ್ವಿಕುಲಂ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ ಹೇಳಿದ್ರು.
ನೋಡಿ ಅಜಯನ್ ಅಂತ ಇವರು ಇದೇ ಲಿಮಿಟ್ ಅಂತೆ, ಇಲ್ಲಿಂದ ಮೇಲೆ ಹೋಗಂಗಿಲ್ಲ ಅಂತೆ. ಇದು ಕಣ್ಣನ್ ಹಿಲ್ಸ್, ಕಣ್ಣನ್ ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತೆ, ಟಾಟಾ. ಸೊ ಇದೇ ಲಿಮಿಟು. ಯಾರಿಗಾರು ಹೋಗಬೇಕು ಅಂತಿದ್ರೆ ಪರ್ಮಿಷನ್ ತಗೊಳ್ಳಿ.